ಇನ್ನು ಚುನಾವಣಾ ಬಾಂಡ್ ಹೆಸರಿನಲ್ಲಿ 8,000 ಕೋಟಿ ವಸೂಲಿ ಆರೋಪ ಏನಿದೆ, ತಿಲಕನಗರ ಠಾಣೆ ಎಫ್ಐಆರ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ. ಹೋಗ್ತಾ ಹಿಂದೆ ವಿಚಾರಣೆ ನಡೆಸಬೇಕು ಅಂತ ಬಿಜೆಪಿಯ ಕಾನೂನು ಘಟಕ ಕೇಳಿಕೊಳ್ತಾ ಇದೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಲಿದೆ. ಕಾರಣ ನಾಳೆಯಿಂದ ರಜೆ ಆರಂಭವಾಗುತ್ತೆ, ವೆಕೇಶನ್ ಇದೆ. ಸೊ ಹಾಗಾಗಿ ವೆಕೇಶನ್ ಬೆಂಚ್ ಮಾತ್ರ ಇರುತ್ತೆ ನಾಳೆಯಿಂದ. ಹಾಗಾಗಿ ಇವತ್ತಿಗೇನೆ ವಿಚಾರಣೆ ತೆಗೆದುಕೊಳ್ಳಿ ಅಂತ ಕೇಳ್ಕೊಂಡಿದ್ದಾರೆ. ಬಿಜೆಪಿ ಕಾನೂನು ಘಟಕ ಇವತ್ತು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಹೈಕೋರ್ಟ್ನಲ್ಲಿ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ. ಸುದೀರ್ಘವಾಗಿ ನಡೆಯುತ್ತೆ ಈ ವಿಚಾರ. ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಎಫ್ಐಆರ್ ಮಾಡಿದೆ ಅನ್ನುವಂಥದ್ದು ಈಗ ಬಿಜೆಪಿಯ ಆರೋಪ. ನೋಡಿ, ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಸಚಿವೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಒಂದು ಕೆಳ ನ್ಯಾಯಾಲಯ ಆದೇಶ ಮಾಡಿದೆ. ಅದರ ಆಧಾರದ ಮೇಲೆ ಇವತ್ತು ರಾಜ್ಯ ಸರ್ಕಾರ ಬಹಳ ತರಾತುರಿಯಲ್ಲಿ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡಿದೆ. ನೋಡಿ, ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಸಚಿವೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಒಂದು ಕೆಳ ನ್ಯಾಯಾಲಯ ಆದೇಶ ಮಾಡಿದೆ. ಅದರ ಆಧಾರದ ಮೇಲೆ ಇವತ್ತು ರಾಜ್ಯ ಸರ್ಕಾರ ಬಹಳ ತರಾತುರಿಯಲ್ಲಿ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡಿದೆ. ಗೊತ್ತಿಲ್ಲ ಈ ಪ್ರಕರಣ ಈಗ ಹೇಗೆ ಸುತ್ತಿ ಬಳಸಿ ಅವರೇ ಅದರಲ್ಲಿ ಬೀಳುವಂತ ಪರಿಸ್ಥಿತಿ. ಜೇಡರ ಬಲೆ ಇದ್ದಂಗೆ ಈ ಪ್ರಕರಣ ಹಂಗೆ ಇದೆ. ನೋಡ್ತಾ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಏನೇನಾಗುತ್ತೆ ಮಧ್ಯಾಹ್ನಕ್ಕೆ.